ಹಾಯ್ ನಮಸ್ಕಾರ, ನಾನು ಕುಸುಮ. ವೆಲ್ಕಮ್ ಟು ಫ್ಯಾಸಿನೇಟ್ ಗಾರ್ಡನರ್. ಟೆರೆಸ್ ಗಾರ್ಡನಲ್ಲಿ ಟೊಮ್ಯಾಟೊ ಗಿಡಗಳನ್ನ ಹೆಂಗೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಮತ್ತು ಟೊಮ್ಯಾಟೊ ಗಿಡಗಳನ್ನ ಹೆಂಗೆ ಕೇರ್ ಮಾಡಬೇಕು ಅಂತ ನೀವು ಈ ವಿಡಿಯೋದ್ರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಬೋದು. ನಾನು ನನ್ನ ಟೆರೆಸ್ ಗಾರ್ಡನಲ್ಲಿ ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಮಾಡೋದ್ರಿಂದ ಟೊಮ್ಯಾಟೊ ಗಿಡಗಳು ವಾಲಂಟಿಯರಾಗಿ ಅದೇ ಬೆಳೀತಾ ಇರುತ್ತೆ. ಯಾವುದೇ ಥರ ನಾನು ಬೀಜಗಳು ಹಾಕಿ ಏನು ಟೊಮ್ಯಾಟೊ ಗಿಡಗಳನ್ನೆಲ್ಲ ಏನು ಬೆಳೆಸಲ್ಲ. ಒಂದೊಂದು ಸತಿ ಗುಬ್ಬಚ್ಚಿಗಳು ಆ ಗಿಡಗಳನ್ನ ತಿಂದ್ಬಿಟ್ಟಿರುತ್ತೆ. ಒಂದೊಂದು ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ. ಅದನ್ನೇ ನಾನು ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇರೋದು ಇವತ್ತು. ನೀವಿಲ್ಲಿ ನೋಡ್ಬೋದು, ಟೊಮ್ಯಾಟೊ ಗಿಡಗಳು ಸ್ವಲ್ಪ ಉದ್ದಕ್ಕೆ ಬೆಳೆದಿದೆ. ಆದ್ದರಿಂದ ನಾನು ಇವಾಗ ಇದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊ ಗಿಡಗಳ ಸ್ಟೆಮ್ಮಲ್ಲಿರೋ ಎಲೆಗಳನ್ನ ತೆಗೆದು ಟೊಮ್ಯಾಟೊ ಗಿಡಗಳನ್ನ ಸ್ವಲ್ಪ ಡೀಪಾಗೆ ನಾಟ್ಕೊಬೋದು. ಆ ಸ್ಟೆಮ್ಮಲ್ಲಿ ಮತ್ತೆ ರೂಟ್ಸು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಗಿಡಗಳು ತುಂಬಾ ಸ್ಟ್ರಾಂಗಾಗಿ ಯಾವುದೇ ಗಾಳಿ ಬಂದ್ರೂ ಬೀಳ್ದಿರ ಸ್ಟ್ರಾಂಗಾಗಿ ಬೆಳೆಯುತ್ತೆ. ಅದರಿಂದ ನಾನಿಲ್ಲಿ ಸ್ಟೆಮ್ಮು ನೋಡಿಸ್ತಾ ಇದ್ದೀನಿ ನೋಡಿ, ಅಷ್ಟು ಒಳಗಡೆ ಮಣ್ಣೊಳಗಡೆ ಹಾಕಿ ನಾಟ್ಕೊತಾ ಇದ್ದೀನಿ. ನನ್ನ ಹತ್ರ ಇಲ್ಲಿ ಕಿಚನ್ ವೇಸ್ಟ್ ಕಂಪೋಸ್ಟಿಂಗಲ್ಲಿ ಬೆಳೆದಿರೋ ಟೊಮ್ಯಾಟೊ ನಾರುಗಳಿದೆ. ನಾನು ಇವತ್ತು ಇದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಮನೇಲಿ ಸಿಕ್ಕೋ ಟೊಮ್ಯಾಟೊಯಿಂದ ಬೀಜಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಚಿಕ್ಕ ಪಾಟಲ್ಲಿ ಟೊಮ್ಯಾಟೊ ಬೀಜಗಳನ್ನ ಹಾಕ್ಕೊಂಡು ಬೆಳೆಸ್ಕೊಳ್ಳಿ. ಟೊಮ್ಯಾಟೊ ಗಿಡಗಳು 1-3 ವಾರಗಳು ಬೆಳೆದ ಮೇಲೆ ಆ ಟೊಮ್ಯಾಟೊ ನಾರುಗಳನ್ನ ದೊಡ್ಡ ಪಾಟಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಬೇಕು. ನಾನಿಲ್ಲಿ ಟೊಮ್ಯಾಟೊ ಗಿಡಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇರೋ ಟಬ್ಬಲ್ಲಿ ಕೂಡ ನಾನು ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಲೇಯರ್ ಮೆಥಡಲ್ಲಿ ಮಾಡಿದ್ದೆ. ಆಲ್ರೆಡಿ ಇದರಲ್ಲಿ ಫಸ್ಟು ಬೇರೆ ಗಿಡಗಳಿತ್ತು. ಅದ್ರ ಲೈಫ್ ಸೈಕಲ್ ಆದಮೇಲೆ ಆಲ್ರೆಡಿ ಇಲ್ಲಿ 2 ಗಿಡಗಳು ಟೊಮ್ಯಾಟೊ ಗಿಡಗಳು ಬೆಳೀತಾ ಇತ್ತು. ಇನ್ನೂ ತುಂಬಾ ಜಾಗ ಇದೆ ಅಂತ ಬೇರೆ ಟಬ್ಬಲ್ಲಿ ಇದ್ದಿದ್ದು ಟೊಮ್ಯಾಟೊ ಗಿಡಗಳನ್ನ ನಾನು ಇದೇ ಟಬ್ಬಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಕಿಚನ್ ವೇಸ್ಟ್ ಕಂಪೋಸ್ಟಿಂಗಲ್ಲಿ ವಾಲಂಟಿಯರಾಗಿ ಬೆಳೆದಿರೋ ಟೊಮ್ಯಾಟೊ ಗಿಡಗಳು ತುಂಬಾ ಹೆಲ್ದಿಯಾಗಿ ಬೆಳೆದಿದೆ. ಎಲೆಗಳೂ ನೋಡ್ಬೋದು ಎಷ್ಟು ಹೆಲ್ದಿಯಾಗಿದೆ ಅಂತ. ನನ್ನ ಟೆರೆಸ್ ಗಾರ್ಡನಲ್ಲಿ ನಾನು ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಲೇಯರ್ ಮೆಥಡಲ್ಲಿ ಮಾಡೋದ್ರಿಂದ ತುಂಬಾ ವಾಲಂಟಿಯರಾಗಿ ಇಂಥ ಗಿಡಗಳು ಬರ್ತಾ ಇರುತ್ತೆ. ಒಂದೊಂದು ಸತಿ ನಾನು ಅದನ್ನು ಯೂಸ್ ಮಾಡ್ಕೊತಾ ಇರ್ತೀನಿ. ಈ ಟೊಮ್ಯಾಟೊ ಗಿಡಗಳು ಅಷ್ಟೇ, ನನ್ನ ಟೆರೆಸ್ ಕಡೆನ ನಾನು ಯಾವತ್ತೂ ಬೀಜಗಳು ಹಾಕಿ ಈ ಟೊಮ್ಯಾಟೊ ಅಂದರೆ ನಾರ್ಮಲಾಗಿ ನಾವು ನಾಟಿ ಟೊಮ್ಯಾಟೊಗಳನ್ನ ನಾನು ಯಾವುದೇ ಕಾರಣಕ್ಕೂ ಬೀಜಗಳಿಂದ ಬೆಳೆಸಲ್ಲ. ಬೇರೆ ವೆರೈಟಿ ಟೊಮ್ಯಾಟೊ ಗಿಡಗಳನ್ನ ನಾನು ಬೀಜಗಳಿಂದ ಬೆಳೆಸ್ತೀನಿ. ಈ ನಾವು ಮನೇಲಿ ನಾಟಿ ವೆರೈಟಿ ಯೂಸ್ ಮಾಡೋದ್ರಿಂದ ನಾನು ಕಿಚನ್ ವೇಸ್ಟಲ್ಲಿ ತುಂಬಾ ಹಾಕ್ತಾ ಇರ್ತೀನಿ. ಅದರಿಂದ ಹಿಂಗೆ ವಾಲಂಟಿಯರಾಗಿ ಈ ನಾಟಿ ಟೊಮೆಟೊ ಗಿಡಗಳು ಬರ್ತಾ ಇರುತ್ತೆ. ನಾನಿಲ್ಲಿ ನಾಟ್ಕೊಳೋ ಎಲ್ಲ ಟೊಮೆಟೊ ಗಿಡಗಳ ಸ್ಟೆಮ್ಮಲ್ಲಿರೋ ಎಲೆಗಳನ್ನ ಕಟ್ ಮಾಡ್ತಾಯಿದ್ದೀನಿ. ಟೊಮೆಟೊ ಗಿಡಗಳನ್ನ ತುಂಬಾ ಡೀಪಾಗೆ ಮಣ್ಣಲ್ಲಿ ಇಟ್ಕೊಳೋದ್ರಿಂದ ಎಲೆಗಳು ಮಣ್ಣಿಗೆ ಟಚ್ ಆಗಬಾರ್ದು. ಟಚ್ ಆಯಿತು ಅಂದರೆ ಟೊಮೆಟೊ ಗಿಡಗಳಲ್ಲಿ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅದನ್ನು ತಪ್ಪಿಸ್ಬೇಕು ಅಂದರೆ ಎಲೆಗಳನ್ನ ಕಟ್ ಮಾಡಬೇಕು. ನೀವಿಲ್ಲಿ ನೋಡ್ಬೋದು, ವಾಲಂಟಿಯರಾಗಿ ಬೆಳೆದಿರೋ ಟೊಮೆಟೊ ಗಿಡಗಳ ಬೇರು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ನನ್ನ ಟೆರೆಸ್ ಗಾರ್ಡನಲ್ಲಿ ನಾನು ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಯಾವುದನ್ನ ತರಕಾರಿಗಳು ಇಲ್ಲಾಂದರೆ ತುಂಬಾ ಬಲ್ತೋಗಿರೋದು ತರಕಾರಿಗಳು ನಾವು ಯೂಸ್ ಮಾಡದಿರೋ ಅಂಥ ಕಿಚನ್ ವೇಸ್ಟನ್ನು ನಾವು ತಂದು ಹಾಕ್ತಾ ಇರ್ತೀವಿ. ಅದರಿಂದ ಇಲ್ಲಿ ಕಿಚನ್ ವೇಸ್ಟ್ ಕಂಪೋಸ್ಟಿಂಗ್ ಮಣ್ಣು ತುಂಬಾ ನ್ಯೂಟ್ರಿಯೆಂಟ್ ಆಗಿರೋದ್ರಿಂದ ಆ ಬೀಜಗಳು ವಾಲಂಟಿಯರ್ ಆಗಿ ಜರ್ಮಿನೇಟ್ ಆಗಿ ಗಿಡ ಆಗಿ ಬೆಳೆಯೋಕ್ಕೆ ಶುರುವಾಗಿರುತ್ತೆ. ಒಂದೊಂದು ಸತಿ ಏನಾಗುತ್ತೆ ಅಂದರೆ ಆ ಗಿಡಗಳಲ್ಲಿ ನನ್ನ ಜಾಗ ಇದ್ದರೆ ಆ ಗಿಡಗಳನ್ನ ನಾನು ಮತ್ತೆ ನಾಟ್ಕೊತೀನಿ. ಇಲ್ಲ ಅಂದರೆ ಅದನ್ನು ನಾನೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಗುಬ್ಬಚ್ಚಿಗಳು ಬರ್ತಾ ಇರುತ್ತೆ. ಚಿಕ್ಕದಾಗಿ ಏನಾದ್ರು ಜರ್ಮಿನೇಟ್ ಆಗಿ ಗಿಡಗಳಿದ್ದರೆ ಆ ಎಲೆಗಳನ್ನೆಲ್ಲ ಅದೇ ತಿಂದಾಕಿರುತ್ತೆ. ಒಂದೊಂದು ಸತಿ ಏನಾಗುತ್ತೆ ಅಂದರೆ ನಾವು ಬೇರೆ ಗಿಡಗಳಿಗೆ ಇದು ಕಾಂಪಿಟೇಷನ್ ಆಗಬಾರ್ದು ಅಂದರೆ ನಾವು ಆ ಗಿಡಗಳನ್ನ ಫಸ್ಟು ತೆಗ್ದುಬಿಡ್ಬೇಕಾಗುತ್ತೆ. ನಮ್ಮ ಟೆರೆಸ್ ಗಾರ್ಡನಲ್ಲಿ ನಾವು ಆರ್ಗ್ಯಾನಿಕ್ಕಾಗಿ ಟೊಮೆಟೊ ಗಿಡಗಳನ್ನ ತುಂಬಾ ಈಸಿಯಾಗಿ ಬೆಳೆಸ್ಕೊಬೋದು.
ಆನ್ಲೈನಲ್ಲಿ ತುಂಬಾ ವೆರೈಟಿ ಟೊಮೆಟೊ ಬೀಜಗಳು ಸಿಗ್ತಾ ಇದೆ. ಅದನ್ನು ನಾವು ಆರ್ಡ್ರ್ ಮಾಡಿ ಟೆರೆಸ್ ಗಾರ್ಡನಲ್ಲಿ ಬೆಳೆಸ್ಕೊಬೋದು. ಇಲ್ಲ ಅಂದರೆ ಮನೇಲೇ ಸಿಕ್ಕುವಂಥ ಟೊಮೆಟೊ ಅಲ್ಲಿ ಕೂಡ ಬೀಜಗಳನ್ನ ಕಲೆಕ್ಟ್ ಮಾಡಿ ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ಈಸಿಯಾಗಿ ಟೊಮೆಟೊ ಗಿಡಗಳನ್ನ ಬೆಳೆಸ್ಬೋದು. ಇಲ್ಲಿ ನಾನು ಒಂದು ಟೊಮೆಟೊ ಗಿಡನ ನಾಟ್ಕೊಂಡ್ಮೇಲೆ ಸ್ವಲ್ಪ ಜಾಗ ಬಿಟ್ಟು ಇನ್ನೊಂದು ಟೊಮೆಟೊ ಗಿಡನ ನಾಟ್ಕೊತಾ ಇದ್ದೀನಿ. ನಾವು ಯಾವಾಗೂ ಟೊಮೆಟೊ ಗಿಡಗಳನ್ನ ಒಂದು ಸ್ವಲ್ಪ ಜಾಗ ಬಿಟ್ಟು ನಾಟ್ಕೊಳೋದ್ರಿಂದ ಬಿಸಿಲು ತುಂಬಾ ಚೆನ್ನಾಗಿ ಬೀಳುತ್ತೆ. ಇಲ್ಲ ಅಂದರೆ ತುಂಬಾ ನಾವು ಟೊಮೆಟೊ ಗಿಡಗಳನ್ನ ಓವರ್ ಕ್ರೌಡ್ ಮಾಡಿದ್ರೆ ಬಿಸಿಲು ಚೆನ್ನಾಗಿ ಬೀಳ್ದಿರ ಗಿಡ ಚೆನ್ನಾಗಿ ಬೆಳೆಯಲ್ಲ. ಟೊಮೆಟೊ ಗಿಡಗಳಿಗೆ 6ರಿಂದ 8 ಅವರು ಬಿಸಿಲು ಬೇಕಾಗುತ್ತೆ. ನಿಮ್ಮ ಟೆರೆಸ್ ಗಾರ್ಡನಲ್ಲಿ ಎಲ್ಲಿ 6ರಿಂದ 8 ಅವರ್ ಡೈರೆಕ್ಟ್ ಬಿಸಿಲು ಬೀಳುತ್ತೋ ಅಂಥ ಜಾಗದಲ್ಲಿ ಟೊಮೆಟೊ ಗಿಡಗಳನ್ನ ಇಡಿ. ಅಕಸ್ಮಾತ್ ನಿಮ್ಮ ಟೆರೆಸ್ ಗಾರ್ಡನಲ್ಲಿ ಅಟ್ಲೀಸ್ಟ್ ಒಂದು 5ರಿಂದ 6 ಅವರ್ ಬರೋ ಅಂಥ ಜಾಗದಲ್ಲಿ ಇಟ್ರೂ ಟೊಮೆಟೊ ಗಿಡಗಳಲ್ಲಿ ಟೊಮೆಟೊ ತುಂಬಾ ಚೆನ್ನಾಗಿ ಬರುತ್ತೆ. ಇದು ನಾನು ಲಾಸ್ಟ್ ಟೊಮೆಟೊ ಗಿಡನ ನಾಟ್ಕೊತಾ ಇದ್ದೀನಿ. ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಫುಲ್ಲು ಮಣ್ಣು ತೆಗಿತಾ ಇದ್ದೀನಿ ಫಸ್ಟು. ಸ್ವಲ್ಪ ಮಣ್ಣು ಡೀಪಾಗಿ ತೆಗೆದ್ಮೇಲೆ ನಾನು ಇಲ್ಲಿ ಟೊಮೆಟೊ ಗಿಡನ ನಾಟ್ಕೊತಾ ಇದ್ದೀನಿ. ಒಂದು ಸತಿ ಟೊಮೆಟೊ ಗಿಡನ ಇಟ್ಮೇಲೆ ಸ್ವಲ್ಪ ಮಣ್ಣು ಹಾಕಿ ತುಂಬಾ ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು. ತುಂಬ ಲೈಟಾಗೆ ಅದನ್ನು ಮಣ್ಣನ್ನು ಸ್ವಲ್ಪ ಟಚ್ ಮಾಡಿದ್ರೆ ಸಾಕು. ತುಂಬ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ರೂಟ್ಸ್ಗೆಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಅದರಿಂದ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕು. ಹಿಂಗೆ ನಾವು ಡೀಪಾಗೆ ಟೊಮೆಟೊ ಗಿಡ ಇಡೋದ್ರಿಂದ ರೂಟ್ಸು ಬಂದಿರುತ್ತೆ ಸ್ಟೆಮ್ಸಲ್ಲಿ. ಅದುವಾಗೆ ಸ್ವಲ್ಪ ಸ್ಟ್ರಾಂಗಾಗಿ ಗಿಡ ನಿಲ್ಲುತ್ತೆ. ಗಾಳಿ ಬಂದರೂ ಕೂಡ ಏನು ಗಿಡ ಬಿದ್ದು ಡ್ಯಾಮೇಜ್ ಏನೂ ಆಗಲ್ಲ. ಇಲ್ಲಿ ನೀವು ನೋಡ್ತಾ ಇರೋ ಟಬ್ಬು ತುಂಬಾ ದೊಡ್ಡದಾಗಿದೆ. ಅದರಿಂದ ನಾನು ಇಲ್ಲಿ ಒಂದು 6 ಗಿಡಗಳನ್ನ ಹಾಕಿದ್ದೀನಿ. ತುಂಬಾ ಜಾಗ ಇರೋದ್ರಿಂದ ಇಲ್ಲಿ ನಾನು 6 ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ನೀವು ಒಂದು ಸತಿ ಹಾಕ್ಕೊಳ್ಳೋವಾಗ ಸ್ವಲ್ಪ ಜಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಟೊಮೆಟೊ ಗಿಡಗಳೆಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ನಾನು ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನೀರು ಜಾಸ್ತಿ ಹಾಕ್ತಾಯಿದ್ದೀನಿ. ಡ್ರೈನೇಜ್ ಹೋಲಿಂದ ಬರೋವರೆಗೂ ಚೆನ್ನಾಗಿ ನೀರು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಡೇಯಿಂದ ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ನೀರು ಹಾಕ್ಕೊತೀನಿ. ಟೊಮೆಟೊ ಗಿಡಗಳಿಗೆ ಓವರ್ ವಾಟರ್ ಮಾಡಿದ್ರೆ ಟೊಮೆಟೊ ಗಿಡದ ಬೇರುಗಳೆಲ್ಲ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಾವು ನೀರು ನೋಡ್ಕೊಂಡು ಹಾಕಬೇಕು. ಇಲ್ಲಿ ನೀವು ನೋಡ್ಬೋದು ನಾನು ನಾಟಿದ್ದೆಲ್ಲ ಟೊಮೆಟೊ ಗಿಡಗಳನ್ನು ಚೆನ್ನಾಗಿ ಬೆಳೆಯೋಕ್ಕೆ ಶುರುವಾಗಿದೆ. ಇಂಥ ಟೆರೆಸ್ ಗಾರ್ಡನಿಂಗ್ ವೀಡಿಯೋಸ್ಗೋಸ್ಕರ ಫ್ಯಾಸಿನೇಟ್ ಗಾರ್ಡನರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವಾಗಲೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದೇ ಥರ ವೀಡಿಯೋಸ್ ಮಿಸ್ ಆಗಲ್ಲ. ಇಲ್ಲಿ ನೀವು ನೋಡ್ಬೋದು ಟೊಮೆಟೊ ಗಿಡಗಳು ತುಂಬಾ ಹೆಲ್ದಿಯಾಗಿ ಬೆಳೀತಾ ಇದೆ. ಗಿಡಗಳು ಯಾವಾಗ ಹೆಲ್ದಿಯಾಗಿ ಬೆಳೀತಾ ಇದೆ ಅಂದರೆ ಅದಕ್ಕೆ ಡಿಸೀಸಸ್ಸು ಮತ್ತು ಪೆಸ್ಟ್ ಅಟ್ಯಾಕ್ ಆಗೋದು ತುಂಬಾ ಕಾಮನ್ನು. ಇಲ್ಲಿ ನೀವು ನೋಡ್ಬೋದು ಎಲೆ ಮೇಲೆ ಒಂದು ವೈಟ್ ಡಿಸೈನ್ ಥರ ಇದೆ. ಇದು ಲೀಫ್ ಮೈನರ್ಸ್ ಅಂತ. ಚಿಕ್ಕ ಹುಳಗಳು ಅದೆಲ್ಲ ಹೋಗಿ ಒಂದು ಲಾರ್ವಾ ಇಕ್ಕಿರುತ್ತೆ. ಎಲೆ ಟಿಶ್ಯೂ ಅಲ್ಲಿ ಇರುತ್ತೆ ಇದು. ಇದಿರೋದ್ರಿಂದ ಅದು ಹುಳಗಳು ಎಲೆ ಒಳಗಡೆಯಿಂದ ತಿನ್ನೋಕ್ಕೆ ಶುರು ಮಾಡಿ ಗಿಡನ ತುಂಬಾ ವೀಕ್ ಮಾಡಿಬಿಡುತ್ತೆ. ಅದರಿಂದ ಈ ಎಲೆನ ಕಟ್ ಮಾಡಿ ಬಿಸಾಡಬೇಕು. ಅದೇ ಸಿಂಪಲ್ ರೆಮಿಡಿ ಲೀಫ್ ಮೈನರ್ಸ್ಗೆ. ಇಲ್ಲಿ ನಾನು ಫಸ್ಟಲ್ಲಿ ತೋರಿಸಿದ್ದೆ ಉದ್ದಕ್ಕೆ ಎಲೆಗಳೇನು ಬೇಕಾಗಿಲ್ಲ. 1-2 ಎಲೆ ಇದ್ದರೆ ಸಾಕು ಒಂದು ಬ್ರ್ಯಾಂಚಲ್ಲಿ. ಅದರಿಂದ ನಾನು ಎಲೆಗಳನ್ನ ಕಟ್ ಮಾಡಿದ್ದೀನಿ. ಮತ್ತು ಇದು ನ್ಯೂ ಬ್ರ್ಯಾಂಚಸ್ ಬರ್ತಾ ಇದೆ ಅಂದರೆ ಒಂದು ಬ್ರ್ಯಾಂಚಿಂದ ಇನ್ನೊಂದು ಬ್ರ್ಯಾಂಚ್ ಬರ್ತಾ ಇದೆ ಅಂದರೆ ಅದು ಸಕ್ಕರ್ಸು. ನಾವು ಅದನ್ನು ಎನ್ಕರೇಜ್ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಕಟ್ ಮಾಡಿಬಿಡ್ಬೇಕು. ಅವಾಗೇ ನಮಗೆ ತುಂಬಾ ಹೀಲ್ಡ್ ಸಿಗುತ್ತೆ. ಎಲೆಗಳು ತುಂಬಾ ಇರೋದ್ರಿಂದ
ಗಿಡಗಳು ತುಂಬ ಎನರ್ಜಿ ಎಲೆಗಳನ್ನ ಬೆಳೆಸೋದ್ರಲ್ಲಿರುತ್ತೆ. ನಮಗೆ ಅಷ್ಟು ಎಲೆಗಳು ಏನೂ ಬೇಕಾಗಿಲ್ಲ. ಅದರಿಂದ ನಾವು ಪ್ರೂನ್ ಮಾಡಿದ್ರೆ ಟೊಮ್ಯಾಟೊ ನಮಗೆ ತುಂಬಾ ಹಾರ್ವೆಸ್ಟಿಗೆ ಸಿಕ್ಕುತ್ತೆ. ಇಲ್ಲಿ ನೀವು ನೋಡ್ಬೋದು ಟೊಮ್ಯಾಟೊ ಗಿಡ ತುಂಬಾ ಉದ್ದಕ್ಕೆ ಬೆಳೆದಿದೆ. ಅದು ಆಲ್ರೆಡಿ ಬೆಂಡಾಗಿ ಬಿದ್ದೋಗೋ ಹಂಗಿದೆ. ಅದಕ್ಕೆ ನಾವು ಈ ಗಿಡಗೆ ಸ್ವಲ್ಪ ಸಪೋರ್ಟ್ ಕೊಡಬೇಕು ಅಂತ ನಾನೊಂದು ಕೋಲ್ ಸಪೋರ್ಟ್ ಕೊಡ್ತಾ ಇದ್ದೀನಿ. ಟೊಮ್ಯಾಟೊ ಗಿಡಗಳಲ್ಲಿ ಆಲ್ರೆಡಿ ಹೂ ಬರೋಕ್ಕೂ ಸ್ಟಾರ್ಟ್ ಆಗಿದೆ. ಟೊಮ್ಯಾಟೊ ಹೂ ಬಂದು ಸೆಲ್ಫ್ ಪಾಲಿನೇಟರ್ಸ್. ಗಾಳಿ ಆಡೋ ಹಾಗೆ ಅದೇ ಸೆಲ್ಫ್ ಪಾಲಿನೇಟ್ ಆಗುತ್ತೆ. ಅಕಸ್ಮಾತ್ ಏನಾನ ಸೆಲ್ಫ್ ಪಾಲಿನೇಟ್ ಆಗದಿರ ಹೂಗಳು ಉದುರೋಗ್ತಾ ಇದೆ ಅನ್ನೋವಾಗೆ ಟೊಮ್ಯಾಟೊ ಹೂಗಳ ಮೇಲೆ ಲೈಟಾಗಿ ಹಿಂಗೆ ಟ್ಯಾಪ್ ಮಾಡ್ತಾ ಇದ್ರು ಕೂಡ ಪಾಲಿನೇಟ್ ಆಗುತ್ತೆ. ಟೊಮ್ಯಾಟೊ ಗಿಡಗಳಿಗೆ ಕಿಚನ್ ವೇಸ್ಟ್ ಕಂಪೋಸ್ಟ್, ವರ್ಮಿ ಕಂಪೋಸ್ಟ್ ಇಲ್ಲ ಅಂದರೆ ಹಸುಗಳ ಗೊಬ್ಬರ ಕೊಟ್ರೂ ಟೊಮ್ಯಾಟೊ ಗಿಡದಲ್ಲಿ ತುಂಬಾ ಚೆನ್ನಾಗಿ ಟೊಮ್ಯಾಟೊಗಳು ಹಾರ್ವೆಸ್ಟಿಗೆ ಸಿಕ್ಕುತ್ತೆ. ಕಂಪೋಸ್ಟ್ ಟೀ ಇದ್ದರೆ ಅದನ್ನು ನೀರಲ್ಲಿ ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಕೊಡ್ಬೋದು. ಟೊಮ್ಯಾಟೊ ಗಿಡಗಳು ತುಂಬಾ ಉದ್ದಕ್ಕೆ ಬೆಳೆದಿದೆ, ನೀವು ಇಲ್ಲಿ ನೋಡ್ಬೋದು. ಗಿಡಗಳು ತುಂಬಾ ಉದ್ದಕ್ಕೆ ಬೆಳೆದಿದ್ದ ತಕ್ಷಣವೇ ಅದಕ್ಕೆ ಸಪೋರ್ಟ್ ಕೊಡಬೇಕು. ಹೂಗಳು ಕಾಯಿ ಆಗಿರೋ ಹಾಗೆ ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಅದು ಗಿಡ ತುಂಬಾ ಬಾಡೋಗ್ಬಿಡುತ್ತೆ, ಇಲ್ಲಾಂದರೆ ಕಾಯಿಗಳು ಸರಿಯಾಗಿ ಬೆಳೆಯಲ್ಲ. ಇಲ್ಲಿ ನೀವು ನೋಡ್ಬೋದು ಟೊಮ್ಯಾಟೊ ಗಿಡಗಳಲ್ಲಿ 4 ಟೊಮ್ಯಾಟೊ ಹಾರ್ವೆಸ್ಟಿಗೆ ರೆಡಿಯಾಗಿದೆ. ಇವಾಗ ಹಾರ್ವೆಸ್ಟ್ ಮಾಡೋಣ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.